ನಮಸ್ಕಾರ. 25 ಕೋಟಿ ಲಾಟ್ರಿ ಗೆಲ್ಲುವ ಏಕೈಕ ರಾಶಿ ಯಾವುದು? ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ. ಈಗ ಎಲ್ಲರೂ ಪ್ರತಿಯೊಬ್ಬರು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡ್ತಾ ಇರ್ತೀರ. ಎಷ್ಟು ಕಷ್ಟಪಟ್ಟರು ಬೆವರು ಸುರಿಸಿ ಉದ್ಯೋಗಗಳು ವ್ಯಾಪಾರಗಳು ಕೃಷಿ ವ್ಯವಸಾಯ ಏನು ಮಾಡಿದರೂ ಇವತ್ತು ನಾವು ಮೇಲ್ ಬರೋಕ್ಕಾಗ್ತಿಲ್ಲ. ದೇವರಿಗೆ ಮಂತ್ರಗಳು ಹೇಳ್ಕೊಂಡಿದ್ದಾಯಿತು, ಸ್ತೋತ್ರಗಳು ಹೇಳ್ಕೊಂಡಿದ್ದಾಯಿತು, ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬಂದಿದ್ದಾಯಿತು, ವ್ರತ ಮಾಡಿದ್ದಾಯಿತು, ಹೋಮ ಮಾಡಿಸಿದ್ದಾಯಿತು, ಹರಕೆಗಳು ಹೊತ್ಕೊಂಡಿದ್ದಾಯಿತು, ಉರುಳು ಸೇವೆ, ಪಾದಯಾತ್ರೆ, ಕಾಲ್ನಡಿಗೆ, ಪುಣ್ಯಸ್ಥಾನ, ತೀರ್ಥಸ್ನಾನ ಎಲ್ಲ ಹಾಕ್ಸ್ಕೊಂಡ್ವಿ, ಎಲ್ಲ ಮಾಡಿದ್ವಿ. ವರ್ಷಕ್ಕೊಂದಿನ ವರಮಹಾಲಕ್ಷ್ಮಿ ಹಬ್ಬನೂ ಮಾಡ್ತೀವಿ, ದೀಪಾವಳಿ ಅಮಾವಾಸ್ಯೆ ಪೂಜೆನೂ ಮಾಡ್ತೀವಿ, ಹಿರೇರ್ ಪೂಜೆನೂ ಮಾಡ್ತೀವಿ. ಅಲ್ಲೇನೋ ಮಾಟ ಮಂತ್ರ ವಾಮಾಚಾರ ಅಂತಂದರು, ಅದನ್ನೂ ಮಾಡಿಸಿದ್ವಿ. ಮನೆ ದೇವ್ರದ್ದು ಕುಲದೇವ್ರಿಗೆ ಹೋಗಿ ಬಂದಿಲ್ಲ, ನೀವು ಮನೆ ದೇವ್ರಿಗೆ ಹೋಗಿ ಬಂದಿಲ್ಲ ಅಂತಂದರು. ಮನೆ ದೇವ್ರ ದೋಷ ಇದೆ ಅಂದರು, ಅದನ್ನೂ ಮಾಡಿಸಿದ್ವಿ. ಸರ್ಪ ದೋಷ ಅಂತಂದರು, ಕುಜದೋಷ ಅಂತಂದರು, ಸ್ತ್ರೀ ದೋಷ ಅಂತಂದರು, ಪಿತೃದೋಷ ಅಂತಂದರು, ಎಲ್ಲ ಮಾಡಿಸಿದ್ದೀವಿ. ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿದರೂ ನಮಗೆ ಕೈಗತ್ತುತ್ತಿಲ್ಲ, ಬಾಯಿಗತ್ತುತ್ತಿಲ್ಲ. ಏನಪ್ಪ ಮಾಡೋದು? ಕಂಡು ಜ್ಯೋತಿಷಿಗಳ ಹತ್ರ ಎಲ್ಲ ಓದ್ವಿ, ಕಂಡು ಮಾಂತ್ರಿಕರ ಹತ್ರ ಎಲ್ಲ ಓದ್ವಿ, ಪೂಜೆ ಮಾಡಿಸಿದ್ವಿ, ವ್ರತಗಳು ಮಾಡಿಸಿದ್ವಿ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ವಿ, ನವಗ್ರಹ ಪೂಜೆ ಮಾಡಿಸಿದ್ವಿ, ನವಗ್ರಹ ಹೋಮ ಮಾಡಿಸಿದ್ವಿ, ಸುದರ್ಶನ ಹೋಮ, ಚಂಡಿಕಾ ಹೋಮ, ಪ್ರತ್ಯಂಗಿರ ಹೋಮ, ಒಂದು ಯಾಗ ಯಜ್ಞ ಮಾಡಿಸಿಲ್ಲ, ಎಲ್ಲ ಮಾಡಿಸಿದ್ವಿ. ಆದರೂ ನಮಗೆ ಕಷ್ಟಗಳು ತಪ್ಪಲಿಲ್ಲ. ನಾವು ದಾನ ಧರ್ಮಗಳು ಮಾಡ್ತಿದ್ದೀವಿ, ನಾವು ಒಳ್ಳೆಯವರು. ನಾವು ದಾನ ಧರ್ಮಗಳು ಮಾಡ್ತೀವಿ, ಇನ್ನೊಬ್ರಿಗೆ ಕೇಡು ಬಯಸಲ್ಲ, ಇನ್ನೊಬ್ರಿಗೆ ಒಳ್ಳೆಯದಾಗಲಿ ಅಂತೀವಿ. ನಮ್ಮ ಕೈಲಾಗಿದ್ದು ಪ್ರಾಣಿ ಪಶು ಪಕ್ಷಿಗಳಿಗೆ ಬಡವರಿಗೆ ಕೈಲಾಗಿದ್ದು ಕೊಡ್ತೀವಿ. ಆದರೂ ದೇವರು ನಮಗೆ ಕಣ್ಬಿಟ್ಟಿಲ್ಲ. ನಾವು ಯಾವಾಗ ಎಂತೆಂಥರೋ ಏನೇನೋ ಇದ್ದರೂ ಇವತ್ತು ಕೋಟ್ಯಾಧಿಪತಿಗಳಾಗ್ಬಿಟ್ರು, ಎಂತೆಂಥವ್ರಿಗೋ ಲಾಟ್ರಿ ಹೊಡೆದು ಕೋಟ್ಯಾಧಿಪತಿಗಳಾಗ್ಬಿಟ್ರು. ನಾವು ಯಾವಾಗ ಕೋಟ್ಯಾಧಿಪತಿಗಳಾಗೋದು ಅಂತ ಮನಸ್ಸಿನಲ್ಲಿ ಕನಸಿನಲ್ಲಿ ನೊಂದುಕೊಂಡು ದೇವರಿಗೆ ಇಡೀ ಶಾಪನೂ ಆಗ್ತಾ ಇರ್ತಾರೆ. ಎಷ್ಟು ನಿಯತ್ತಾಗಿದ್ದರು, ಎಷ್ಟು ನ್ಯಾಯ ಧರ್ಮ ನೀತಿ ರೀತಿಯಿಂದ ಇದ್ರೂ ಇವತ್ತು ನಮಗೆ ಒಳ್ಳೆಯದಾಗ್ತಿಲ್ಲಲ್ಲ, ಕಷ್ಟಗಳಂತೂ ನಮಗೆ ತಪ್ಪಲಿಲ್ಲಲ್ಲ ಅಂತಂದ್ಬಿಟ್ಟು ಪಾಪ ನೊಂದ್ಕೊತಿರ್ತೀರ. ಅದಕ್ಕೆ ವರ್ಷದಲ್ಲಿ ಒಂದೇ ಒಂದು ಸಾರಿ ಒಂದು ಲಾಟ್ರಿ ಟಿಕೆಟ್ ತೊಗೊಳ್ಳಿ. ವರ್ಷದಲ್ಲಿ ಒಂದೇ ಒಂದು ಸಾರಿ ತೊಗೊಬೇಕಷ್ಟೇ. ಅದ್ರ ಹಿಂದೆ ಬಿದ್ದು ಪದೇ ಹಿಂದೆ ಬಿದ್ದು ಜೀವನ ಹಾಳು ಮಾಡ್ಕೊಳಂಗಿಲ್ಲ, ಹಾಳು ಮಾಡ್ಕೊಬೇಡಿ. ಪದೇ ಅದ್ರ ಹಿಂದೆ ಹೋಗೋದು, ಲಾಟ್ರಿ ಹಿಂದೆ ಬೀಳೋದು, ಜೀವನಗಳು ಹಾಳು ಮಾಡ್ಕೊಳೋದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ವರ್ಷದಲ್ಲಿ ಒಂದೇ ಒಂದು ಸರಿ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ವರ್ಷಕ್ಕೆ ಒಂದೇ ಒಂದು ಸರಿ ತಗೊಬೇಕು. ಈ ಕಟಕ ರಾಶಿಯವರು, ವೃಶ್ಚಿಕ ರಾಶಿಯವರು, ಮಕರ ರಾಶಿಯವರು, ಕುಂಭ ರಾಶಿಯವರು, ಮೇಷರಾಶಿಯವರು, ವೃಷಭ ರಾಶಿಯವರು, ಮಿಥುನ ರಾಶಿಯವರು, ಧನಸ್ಸು ರಾಶಿಯವರು, ಈ ಸಿಂಹ ರಾಶಿಯವರು ವರ್ಷಕ್ಕೆ ಒಂದೇ ಬಾರಿ ಯಾವುದಾದ್ರೂ ವರಮಹಾಲಕ್ಷ್ಮಿ ಹಬ್ಬದ ದಿನನೋ, ದೀಪಾವಳಿ ಅಮಾವಾಸ್ಯೆ ದಿನನೋ, ಲಕ್ಷ್ಮೀ ಪೂಜೆ ಹಿಂದೆ ಮುಂದೆನೋ, ದಸರಾ ಹಬ್ಬದಲ್ಲಿ ವಿಜಯದಶಮಿ ದಿನನೋ, ಜನವರಿ ಹೊಸ ವರ್ಷ 1ನೇ ತಾರೀಕು, ಅಥವಾ ಯುಗಾದಿ ಹೊಸ ವರ್ಷ ಯುಗಾದಿ ಅಮಾವಾಸ್ಯೆ ಬಂದಾಗ ಚಂದ್ರ ದರ್ಶನ ಮಾಡುವ ಬಿದಿಗೆ ಸಮಯದಲ್ಲೋ, ಅಥವಾ ಅಕ್ಷಯ ತೃತೀಯ ಬಸವ ಜಯಂತಿ ದಿನ ಬುಧವಾರ ಗುರುವಾರ ಶುಕ್ರವಾರ ಬಂದಾಗ ಅದು ಇರಲಿ. ಇನ್ನೊಂದು ನಿಮ್ಮ ಬರ್ತ್ಡೇ ದಿನ, ಹುಟ್ಟಿದಬ್ಬದ ದಿನ, ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರೋ ದಿನದಂದು ಒಂದೇ ಒಂದು ತಗೊಬೇಕಷ್ಟೇ ಲಾಟ್ರಿ ತಗೊಳೋದಾದರೆ. ಯಾಕೆಂದರೆ ದೇವ್ರಿಗೆ ಬಿಟ್ಬಿಡಿ, ದೇವ್ರ ಪಾದಕ್ಕೆ ಬಿಟ್ಬಿಡಿ, ತಗೊಂಡು ದೇವ್ರಿಗೆ ಪಾದಕ್ಕೆ ಬಿಟ್ಬಿಡಿ. ಒಂದೇ ತೊಗೊಳೋದಾದರೆ ಒಂದೇ ತೊಗೊಬೇಕು, ತಗೊಂಡು ದೇವ್ರ ಪಾದಕ್ಕೆ ಬಿಟ್ಬಿಡಿ. ಭಗವಂತ ನಿನ್ನ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ, ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ ಅಂತ ಈ ಮಂತ್ರದ ಮುಖಾಂತರ ಭಗವಂತನಿಗೆ ಬಿಟ್ಬಿಡಿ. ಓಂ ನಮೋ ಧನ ಅಂದರೆ ದುಡ್ಡು, ದಾಹೇ ಸ್ವಾಹ ಅಂತ ಭಗವಂತನ ಪಾದಕ್ಕೆ ಬಿಟ್ಬಿಡಿ. ಇನ್ನು ಉಳಿದಿದ್ದು ಭಗವಂತ ನೋಡ್ಕೋತಾನೆ.
ಬಂದರೆ ಕೋಟ್ಯಾಧಿಪತಿಗಳಾಗ್ತೀರಾ, ಇಲ್ಲಾಂದರೆ ಸುಮ್ಮನೆ ಆಗ್ಬಿಡಿ. ಅರ್ಥ ಆಯ್ತಾ? ಹಾಂ, ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.